ದಿಶಾ ಮೀಟಿಂಗ್ ನಾವು ಇಟ್ಕೊಂಡಿದ್ದೀವಿ. ನಾನು ಸಿಒ ಅವರಿಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ನಮ್ಮ ಸುನೀಲ್ ವಲ್ಲಾಪುರ ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್ ಅಪ್ಪರ್ ಹೌಸ್ ಕರ್ನಾಟಕ, ಅವರು ಕೂಡ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಾವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ನಾವು ಜಾಥಾ ಮತ್ತು ಅವ್ರದ್ದು ದೊಡ್ಡ ಕಾರ್ಯಕ್ರಮ ನಮ್ಮ ಕರ್ಗೋದಲ್ಲಿ ಆಗ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೆಲಸ ಆಗ್ಬೇಕು, ಯಾವುದು ವೈಲೇಟ್ ಆಗ್ಲಾರ್ದಂಗ ನಮ್ಮ ಈ ಮೀಟಿಂಗ್ ಆಗ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಈಗಾಗಲೇ ನಮ್ಮ ಶಿವ ಅವರು ಇದ್ರ ಬಗ್ಗೆ ಮಾತಾಡ್ಯಾರ. ವಲ್ಲಾಪುರಿ ಸಾಹೇಬ್ರೆ, ಯುವರ್ ಅಡ್ವೈಸ್ ಇಸ್ ವೆಲ್ ಟೇಕನ್, ಸಜೆಷನ್ ಇಸ್ ವೆಲ್ ಟೇಕನ್. ಈ ಮುಂದೆ ಹಂಗೆ ತಪ್ಪು ಮಾಡಲ್ಲ ಅಂತ ಹೇಳುವ ಅವರು ಅವ್ರು ನೋಡಿದ್ರೆ ಅನಿಸ್ತಾ ಇದೆ. ಇವತ್ತಿನ ಒಂದು ಮಹತ್ವದ ದಿಶಾ ಮೀಟಿಂಗ್, ನಾವು MP ಆದ್ಮೇಲೆ ರೆಗ್ಯುಲರ್ ನಾವು ಮೀಟಿಂಗ್ಗಳಾಗ್ತಿದ್ವು. ಆಮೇಲೆ ಕೊರೋನಾ ಪೀರಿಯಡ್ ಅಲ್ಲಿ ಕೂಡ ಮೀಟಿಂಗ್ ಆಗಿವೆ. ಆಮೇಲೆ ಒಂದು ದೊಡ್ಡ ಗ್ಯಾಪ್, 2 ವರ್ಷದ ಗ್ಯಾಪ್, ಕಮ್ ಸೆ ಕಮ್ 5 ಮೀಟಿಂಗ್ ಆಗಬೇಕಾಗಿತ್ತು. ದಿಶಾ ಇಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಫಂಡ್ ಎಲ್ಲೆಲ್ಲಿ ಬಂದವ, ಯಾವ ಲೆವೆಲ್ ಕೆಲಸ ಆಗ್ಯಾವ, ಎಲ್ಲರೂ ಕಲಿತು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಹೋಗುವಂತ ಮೀಟಿಂಗ್ ಅದ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಯಾರು ಆತುರತೆ ಹೋಗಬಾರ್ದಿಲ್ಲ. ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರಬೇಕು. ನಾವು ಇವತ್ತು ಆಗ್ಲಿಂದ ನಾಳೆ, ನಾಳೆ ಆಗ್ಲಿಂದ ನಾಳೆ ಪೂರ್ತಿ ಎಲ್ಲ ಸಬ್ಜೆಕ್ಟ್ ಟಚ್ ಆಗುವಂತ ಕೆಲಸ. ಬರೇ ಏನಂತಂದ್ರೆ ಬರೇ ಫಾರ್ಮಾಲಿಟಿಗಾಗಿ ಕೆಲವರು ಬಂದು ಹಾಜರಿ ಕೊಟ್ಟು ಹೋಗೋದಿಲ್ಲ. We have to take the stock of situation, development ಏನೇನಾಗ್ಯದ ಈ ಲಾಸ್ಟ್ ಸ್ಟೇಜ್. ಇನ್ನೊಂದು ತಿಂಗಳು 2 ತಿಂಗಳದಾಗ ಕೋಡ್ ಆಫ್ ಕಂಡಕ್ಟ್ ಬರ್ತದ. ಎಲ್ಲೆಲ್ಲಿ ನಮ್ಮ ಪ್ರಾಬ್ಲಮ್ಗಳು ಸ್ಟ್ರಕ್ ಆಗ್ಯಾವ, ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಕೀಮ್ಗಳು, ಜಲ್ ಜೀವನ್ ಮಿಷನ್, ಜಲ್ ಜೀವನ್ ಮಿಷನ್, ನ್ಯಾಷನಲ್ ಹೈವೇಸ್, ರೈಲ್ವೇಸ್, BSNL, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಮೈನ್ ಸೇಫ್ಟಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಇಶ್ಯೂ ಇವತ್ತು ಇಲ್ಲಿ ಹಿಂದೆ ಲಾಸ್ಟ್ ಮೀಟಿಂಗ್ ದಾಗ ಏನ್ ಮಾತಾಡಿವಿ, ಅದ್ರ ಏನ್ ಆಕ್ಷನ್ ತಗೊಂಡಾರ, ಆಕ್ಷನ್ ಟೇಕನ್ ರಿಪೋರ್ಟ್ ಮೊದಲು ಅದನ್ನ ನೋಡಿ ಮುಂದೆ ವರ್ಷಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ, ಇವತ್ತು ನಮ್ಮ ಇಲ್ಲಿ ನಮ್ಮ ಸುನೀಲ್ ವಲ್ಲಾಪುರಿ ಅವರು ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್ ಅವರು ಬಂದಿದ್ದಾರೆ, BG ಪಾಟೀಲ್ ಅವರು, ಅವಿನಾಶ್ ಜಾಧವ್ ಅವರು, ನಮ್ಮ ವಿಮಣ್ಣ ಬಿಲ್ಲೋ ಅವರು ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ಎಲ್ಲ ಆಫೀಸರ್ ಬಂದಿದ್ದಾರೆ. ಇಲ್ಲಿ ನಾವು ಇಟ್ ಇಸ್ ನಾಟ್ ಫಾಲ್ಟ್ ಫೈಂಡಿಂಗ್ ಮಿಷನ್. ನಾವು ನಿಮ್ಮ ಆಫೀಸರ್ಸ್ ಕೋಆಪರೇಷನ್ ತಗೊಂಡೆ, ನಿಮ್ಮ ಫೀಡ್ಬ್ಯಾಕ್ ತಗೊಂಡೆ, ಟೈಮ್ ಬಹಳ ಸ್ವಲ್ಪ ಹೋದ. ಕ್ರಿಟಿಕಲ್ ಇಶ್ಯೂ ಯಾವ್ಯಾವ ಅಡ್ರೆಸ್ ಮಾಡೋ ಅದನ್ನು ನಾವು ಸಪ್ರೇಟ್ ಟೈಮ್ ತಗೊಂಡೆ ನಾವು ಎಲ್ಲರೂ ಇದನ್ನ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನೀವು ಮನ್ಸ್ ಓಪನ್ ಮಾಡಿ, ವಿತೌಟ್ ಎನಿ ಹೆಸಿಟೇಷನ್ ಯು ಶುಡ್ ಟೆಲ್ ಅಬೌಟ್ ದ ಇಶ್ಯೂಸ್, ಸೊಲ್ಯೂಷನ್ಸ್, ಯು ಶುಡ್ ಗೈಡ್. ನಮ್ದು ಎಲ್ಲಿ ಬೆಂಗಳೂರಿನಾಗ ಏನಾದ್ರೂ ಸ್ಟಕ್ ಆದ್ರೆ ನಾವು ಇವತ್ತು DC ಮೇಡಮ್ ಅವ್ರು ಇಲ್ಲಿ 1, 2, 3, 4 ತಿಂಗಳಾಯ್ತು ಅವ್ರು ಬಂದಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಕೆಲವು ಇಂಪಾರ್ಟೆಂಟ್ ಇಶ್ಯೂ ಇಲ್ಲಿ ಅಮ್ಯುನಿಟಿ ಶಿಫ್ಟಿಂಗ್ ಅಂತಿತ್ತು, ದೊಡ್ಡ ಪ್ರಾಬ್ಲಮ್ ಇತ್ತು. ಇವತ್ತು ಸರ್ವಿಸ್ ರೋಡ್ದು ಒಂದು 10-15 ವರ್ಷದಿಂದ ಹೋರಾಟ ಇತ್ತು, ಸ್ಟ್ರೈಕ್ ಮಾಡಿದ್ರು, ಗಲಾಟೆ ಮಾಡಿದ್ರು. ನಾವು ಇವತ್ತು ನಾವು DC ಅವ್ರು ಬಂದಾಗ ಅವ್ರು ಹೇಳಿ ಮೀಟಿಂಗ್ ಮಾಡಿಸಿ ನಾವು ಸ್ಪೆಷಲ್ ಡೆಲ್ಲಿ ಒಂದು 20 ಸಲ ಹೋಗಿ ಒಂದು 70 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಆಗ್ಯದ. 27 ಆಗಸ್ಟ್ ಫೆಬ್ರವರಿ ಲಾಸ್ಟ್ ಡೇಟ್. ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಇವತ್ತು ಜಲ್ ಜೀವನ್ ಮಿಷನ್ ನಮ್ಮ ಕೇಂದ್ರ ಸರ್ಕಾರದ ಬಹಳ ಹರ್ ಘರ್ ಜಲ್ ಅಂತ ಹೇಳಿ ಈ ನಮ್ಮ ಭಾಗ ಬ್ಯಾಕ್ವರ್ಡ್ ಏರಿಯಾ, ನೀರಿನ ಸಮಸ್ಯೆಗಳು ಬಹಳ ಅವ. ಆ ನೀರಿನ ಸಮಸ್ಯೆ ಬಗ್ಗೆ ನಾವು ಬಹಳ ಕೇಳ್ತೀವಿ. ನಾವು ಎಲ್ಲ ಕಡೆ ಫೋನ್ ಮಾಡ್ತಾರೆ, ನೀರಿನ ಪ್ರಾಬ್ಲಮ್, ಸ್ಮಾಲ್ ಇಶ್ಯೂಸ್. ಶಿವರಿಗೆ ಮಾತ್ರ ಈಗ ಸ್ಮಾಲ್ ಇಶ್ಯೂಗಳು, ಈಗ ವಾಟರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಒಂದ್ ಕಡೆ ಸ್ಯಾಂಕ್ಷನ್ ಆಗ್ಯದ, ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡಬೇಕು.
ಅಲ್ಲಿ ಮಾಡಿಸ್ತಾ ಇಲ್ಲ. ಒಂದೊಂದು ತಿಂಗಳು ಡಿಲೇ ಆಗ್ತಾ ಇದೆ. ಎವ್ರಿ ಡೇ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ನಾವು ಕೂಡ ಬಹಳ ಸಲ ಸಿಒ ಅವರಿಗೆ ಮೀಟಿಂಗ್ ಮಾಡೋಣ ಅದು ಅವ್ರು ಮಾಡ್ತಾ ಇದ್ರು. ಆದ್ರೆ ಇಂಥ ಒಂದು ಮೀಟಿಂಗ್ ಆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರಿಗೆ ನಾನು ವೆಲ್ಕಮ್ ಮಾಡ್ತಾ, ಪತ್ರಕರ್ತರು ಬಂದಾರ, ನಾವು ಕೂಡ ಯಾವಾಗಲೂ ಈ ಮೀಟಿಂಗ್ ಬಗ್ಗೆ ನೀವು ರಿಮೈಂಡರ್ ಮಾಡಿರಿ ನಮಗೆ. ಬರ್ತಾ ಇದ್ದಾರೆ. ಅದು ದೃಢೀಕರಣ ಅಟೆಸ್ಟೇಷನ್ ಕಾಪಿ ಟಿಪಿ ZP ಬಜೆಟ್ ಅಟೆಸ್ಟೇಷನ್ ಕಾಪಿ ಬೇಕಾಗಿದೆ. ಆಸ್ ಎ MLA ಆಲ್ಸೋ ಸ್ಪೋಕನ್ ಟು ಯು ಮೆನಿ ಟೈಮ್ಸ್, ಬಟ್ ಐ ಡೋಂಟ್ ನೋ ವೈ ಯುವರ್ ಆಫೀಸರ್ ಡಬಲ್ ಮಾತಾಡಿದ್ರೆ ಡಬಲ್ ಆಫೀಸರ್ ಸಿಗ್ತಾ ಇಲ್ಲ. ಇವಾಗ ಡಬಲ್ ಇದ್ದಾರೆ, ಇವಾಗಲೇ ಆದೇಶ ಮಾಡಿ ಅದು ಅಟೆಸ್ಟೆಡ್ ಕಾಪಿ ಬೇಕು ಅಂತ. ನಾನು ಹೋಗಿ ನಾಳೆ ಬೆಂಗಳೂರು ಹೋಗ್ತಾ ಇದ್ದೀನಿ, ಅದು ಮಾತಾಡ್ತೀನಿ ನಾನು. ಕೊಡಿ, ಇವಾಗ ಇನ್ಫಾರ್ಮ್ ಮಾಡಿದ್ದೀನಿ ಡಬಲ್ ಗೆ. ಎಲ್ಲಿದೆ ಡಬಲ್ PIW ಅವರಲ್ಲಿ ಯಾವಾಗ ಕೊಡ್ತೀರಾ? ತರಿಸಿ ಇದು ಕೊಡಕ್ ನೀವು ನಾವು ಇಷ್ಟು ಸರಿ ಹೇಳ್ಬೇಕಾ ನಿಮ್ಗೆ? 1 ಅವರ್ ಇವಾಗ 1 ಅವರನ್ನ ಕೊಡಿ ನೀವು ಫಸ್ಟ್. ನೀವು ಸ್ವಲ್ಪ ನಿಮ್ಗೆ since 5 days this is going on. ಯಾರಪ್ಪ ನಮ್ಗೆ ಆಸ್ ಎ MLA ನಮ್ಗೆ ಈ ತರ ಮಾಡಿದ್ರೆ ಕಾಮನ್ ಮ್ಯಾನ್ ಏನ್ ಮಾಡ್ತಾರ ಅವರು? ನಾವೇನಾದ್ರೂ ಇಲ್ಲಿಗಲ್ ಕೇಳ್ತಾ ಇದೀವಾ? ಏನೋ ಇಲ್ಲಿಗಲ್ ಆರ್ ವಿ ಆಸ್ಕಿಂಗ್ ಸಮಥಿಂಗ್ ಇಲ್ಲಿಗಲ್? ವಿ ಆರ್ ಟಾಕಿಂಗ್ ಅವರ್ ಕ್ಷೇತ್ರ, ಅವರ್ ಕಾನ್ಸ್ಟಿಟ್ಯೂನ್ಸಿ. ನಿಮ್ಗೆ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ನೀವು ಫೋನ್ ಮಾಡಿ ಮೀಟಿಂಗ್ ಅಲ್ಲಿ ಇದೀರ ಅಂತೀರಾ, 1 ಅವರ್ ಕೊಡ್ತೀನಿ ಅಂತ ಅಂತೀರಿ. ಎಷ್ಟು ದಿನದಿಂದ ಹೇಳ್ತಾ ಇದ್ದೀರಾ? ಅದಕ್ಕೆ ನಿಮ್ಗೆ ಆಗತ್ತಾ ಆಗಲ್ಲ ಅಷ್ಟೇ ಹೇಳಿ. ಆಗಿಲ್ಲ ಅಂದ್ರೆ ಬಿಟ್ಟು ಹೋಗ್ರಿ, ನೀವು ಕೆಲಸ ಮಾಡಕ್ ಆಗಲ್ಲ ಅಂತ. ನಾವೇನು ಇಲ್ಲಿಗಲ್ ಯಾವ್ದು ಕೇಳ್ತಾ ಇದೀವಿ ನಿಮ್ಗೆ? ಇವತ್ತೇ ಸಿಒ ಸಾಹೇಬ್ರೆ ಅಟೆಸ್ಟೇಷನ್ ಅಟೆಸ್ಟೆಡ್ ಕಾಪಿ ಬೇಕು ಹೇಳಿ ಇವಾಗ. This is the gravest mistake you are conducting. Here ಕೇಳಿದ್ರೆ I have given a message to our CEO. When the document MLA ಗೆದ್ದ ಸ್ಥಳದಲ್ಲಿ ಅವ್ರ ಕೆಲಸಗಳು ಒಂದು ಜಿರಾಕ್ಸ್ ನೀವು it is not a private house, it's a government work. Yes, ನಾನು ಎಷ್ಟು ಫೋನ್ ಮೆಸೇಜ್ ಕೊಟ್ಟಿದ್ದೆ? ನಾನು ಎಷ್ಟು ಮೆಸೇಜ್ ಕೊಟ್ಟಿದ್ದೆ? ಇಲ್ಲ, ಎಷ್ಟು ಹೇಳಿದ್ವಿ ನಾವು? CO ಸಾಹೇಬ್ ಹೇಳಿದ್ವಿ ನಾವು. ಅಲ್ಲ, ಇದು ಪ್ರೈವೇಟ್ ಆಫೀಸ್ ಅದ ಏನದು? ಈ ಮೆಸೇಜ್ ಕೊಟ್ಟು he doesn't respond. ಅಲ್ಲ, CO ಸಾಹೇಬ್, you have to accept this. How many times I have spoken to you? We have spoken to your secretary, Bangalore also. ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನೀವು ಲೆಟರ್ ಕೊಡಲಿಲ್ಲ ಅಂದ್ರೆ what is you should be transparent, open. 2 ದಿವಸ ನಮ್ಮ PI ನಿಮ್ಮ ಆಫೀಸ್ ಮುಂದೆ ಕೂತಿದ್ದಾರೆ. 2 days ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಏನಾಗಿದೆ ನಿಮಗೆ? ಡಬ್ಲ್ಯೂ ಎಷ್ಟು ಹೊತ್ತು ಬೇಕು ಕೊಡಕ್ಕೆ? ಕೊಡಿ, ಇವತ್ತೇ ಕೊಡಿ. ಜೆರಾಕ್ಸ್ ಎಲ್ಲ ಅಟೆಸ್ಟ್ ಮಾಡಿ ನೀನು ಒರಿಜಿನಲ್ ಸೆಂಡ್ ಮಾಡಿ ಕೊಡಬೇಕು. ಹೆಲ್ಪ್ ಅದು ಅಟೆಸ್ಟೆಡ್ ಮಾಡಿ ಜೆರಾಕ್ಸ್ ಮಾಡಿ ಏನಿದು ಬೇಗನೆ ನಾವು ಸುಮ್ಮನೆ ಅಂತ ಹೇಳಿ ಈ ಮೀಟಿಂಗ್ ಹೋಗೋದ್ರಾಗೆ ಸರ್ ಈಗ ಏನ್ ಪೊಲೀಸ್ ಇಲಾಖೆದವ್ರು ಬರ್ಲಿಲ್ಲ, ಏನ್ ಮೀಟಿಂಗ್ ಮಾಡಿ ಉಪಯೋಗಿಲ್ಲ. ಕಾನೂನು ಸುವ್ಯವಸ್ಥೆ ಜಿಲ್ಲೆಯಲ್ಲಿ ಆರೇ ಜಾರಿ ಅಂದ್ರೆ ಏನಿದು? ಇದು ಯಾವ ಮೀಟಿಂಗ್ ಅಧಿಕಾರಿಗಳೇ ಬರಂಗಿಲ್ಲ, ಏನ್ ಮಾಡ್ಬೇಕು? ಅದು ವೆರಿ ಇಂಪಾರ್ಟೆಂಟ್. ಇಡೀ ಗುಲ್ಬರ್ಗ 1 ದಿವಸ ಬಂದಾಯ್ತು, ರೈತರಿಗ ಘಟನೆ ನಡೆದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ನಮ್ಮ ದೇವರು, ಅವ್ರಿಗೆ ಅನ್ಯಾಯ ಆಯ್ತು. ಅವ್ರ ಮೂರ್ತಿಗೆ ಅವತ್ತಿನ ದಿವಸ ಅನ್ಯಾಯ ಆಗಿ ಕಲಬುರಗಿ ಜಿಲ್ಲೆ ಪ್ರತಿಭಟನೆ ಮಾಡ್ತು. ಆದ್ರೂ ಪೊಲೀಸ್ ಇಲಾಖೆದವರು ಈ ಮೀಟಿಂಗ್ ಮೇಲೆ ಬರ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಎದಕ್ ಮಾಡ್ಬೇಕು ನಾವು ಮೀಟಿಂಗು? ವಿ ಆರ್ ಫಾರ್ ದ ಪೀಪಲ್. ತಿಳಿತಲ್ಲ, ಅವೆಲ್ಲ ಬೇಕಾಗಿಲ್ಲ. ಮನೆಗೆ ಹೋಗಿ ಕೆರೆಯೋದು, ಅಲ್ಲಿ ವೆಲ್ಕಮ್ ಮಾಡೋದು, ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಮಿನಿಮಮ್ ವರ್ಕ್. ಏನ್ ಇಂಡಿಕೇಶನ್ ನೀವು ಅಡ್ಮಿನಿಸ್ಟ್ರೇಷನ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಮೀಟಿಂಗ್? ಯಾಕಂದ್ರೆ ನೀವು ಮೀಟಿಂಗೇ ಮಾಡಿಲ್ಲ 2 ವರ್ಷ ಆಯ್ತಲ್ಲ, ನಿಮ್ಗೆ ಹೆಂಗ್ ಮೀಟಿಂಗ್ ಮಾಡೋದೇ ಗೊತ್ತಿಲ್ಲ.